ಸಾಮಾನ್ಯವಾಗಿ ಮಾತಿನಲ್ಲಿ ವ್ಯವಹಾರದಲ್ಲಿ ಉಂಟು, ಭಯಭಕ್ತಿ ಇರಬೇಕು ಅಂತಾರೆ. ದೇವರು ಅಂದರೆ ಭಯಭಕ್ತಿ ಇರಬೇಕು ಅಂತ, ಅದು ಸತ್ಯವೇ, ತಪ್ಪೇರಲ್ಲ. ಅದು ಭಯಭಕ್ತಿ ಇರಬೇಕು. ದೇವರ ಸರ್ವೋತ್ತಮತ್ವವನ್ನು ತಿಳಿದು ಅವನು ಮಾಡಿದ ಉಪಕಾರಗಳನ್ನು ತಿಳಿದು ಭಕ್ತಿಯನ್ನೂ ಮಾಡಬೇಕು. ನಾನೇನಾದರೂ ದೇವರ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯವೂ ಇರಬೇಕು. ಮತ್ತು ಭಯ ಇರಬಾರದು ಅನ್ನುವುದಕ್ಕೆ ಅರ್ಥ ಏನು? ತಪ್ಪು ಮಾಡಿದಾಗ ಮಾತ್ರ ಶಿಕ್ಷೆ ಕೊಡ್ತಾನೆ ಹೊರತು ತಪ್ಪಿಲ್ಲದೇ ಇದ್ದರೂ ಸುಮ್ಮನೆ ಸ್ವಭಾವ ಹಾವು, ತಪ್ಪು ಮಾಡಿದಾರೋ ಬಿಟ್ಟರೋ ಹತ್ತಿರ ಬಂದದ್ದಕ್ಕೆ ಕಚ್ಚಿಬಿಡುತ್ತೆ. ಸಿಂಹ ಇದೆ, ಹುಲಿ ಇದೆ, ಮದ್ದಾನೆ ಇದೆ. ತಪ್ಪು ಮಾಡಿದವರಿಗೆ ಮಾತ್ರ ಅದು ಹೊಡೀತದೆ, ತಿಂತದೆ ಅಂತಿಲ್ಲ. ತಪ್ಪು ಮಾಡಿದ್ದಾನೋ ಬಿಟ್ಟಿದ್ದಾನೋ ಆನೆಗೆ ಮದ ಏರಿದರೆ ಎದುರಿಗೆ ಯಾರಿಗೆ ಬರ್ತಾನೋ ಅವನನ್ನು ಹಾಕಿ ತುಳಿದು ಬಿಡುತ್ತೆ. ಹಾಗೆ ದೇವರು ಅನ್ನುವ ಭಯ ಇರಬಾರ್ದು. ನಾನೇನು ತಪ್ಪು ಮಾಡದೇ ಇದ್ದರೂ ದೇವರು ಸುಮ್ಮನೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಅದಿರಬಾರದು. ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಇರಲೇಬೇಕು. ಅದು ಇದ್ದೇ ಇದೆ ಪ್ರಹ್ಲಾದರಾಜರಿಗೆ. ಈಗಂತೂ ನಾನೇನು ತಪ್ಪು ಮಾಡಿಲ್ಲ, ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ಭಕ್ತಿಯಿಂದ ಮಾಡ್ತಾ ಇದ್ದೇನೆ, ನಿಶ್ಚಿತವಾಗಿಯೂ ದೇವರು ನನಗೆ ಅನುಗ್ರಹ ಮಾಡ್ತಾನೆ ಎನ್ನುವ ನಂಬಿಕೆ ಮಾತ್ರ ಇದೆ. ಹಾಗಾಗಿ ಧೈರ್ಯದಿಂದ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಪ್ರಹ್ಲಾದರಾಜರಂತಾರೆ, ಮನ್ಯೇ ಧನಾಭಿಜನರೂಪ ತಪಶ್ರುತೌಜಸ್ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ನನುಯೂಥಪಾಯ. ಜಗತ್ತಿನಲ್ಲಿ ಅನೇಕ ಸಂಗತಿಗಳಿವೆ. ಅವುಗಳಿಂದ ಮನುಷ್ಯನಿಗೆ ಒಂದು ಬೆಲೆ, ಗೌರವ, ಅಸ್ತಿತ್ವ ಸಮಾಜದಲ್ಲಿ ಇರ್ತದೆ. ಮೊದಲನೆಯದಾಗಿ ಪ್ರಹ್ಲಾದರಾಜರು ಎಣಿಸೋದು ಧನ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ ಅಂತ. ಜ್ಞಾನ ಇರಲಿ ಇಲ್ಲದೇ ಇರಲಿ, ಹಣ ಸಾಕಷ್ಟಿದೆ, ಧನ ಇದೆ ಅಂದರೆ ಅವನ ಬಾಯಿಯಿಂದ ಒಂದು ಅಕ್ಷರ ಬಂದರೂ ಅವನನ್ನು ಮಹಾಪಂಡಿತ ಅಂತ ಎಲ್ಲರೂ ವರ್ಣನೆ ಮಾಡ್ತಾರೆ. ಯಾಕೆ ಅಂದರೆ ಹಣ ಇದೆ. ಚೆನ್ನಾಗಿ ವರ್ಣನೆ ಮಾಡಿದರೆ ಏನಾದರೂ 4 ಕಾಸು ಕೊಡಬಹುದು ಅಂತ. ಕೊಡದೇ ಇದ್ದರೂ ಪರವಾಗಿಲ್ಲ, ತೊಂದರೆ ಕೊಡದೇ ಇರ್ತಾನೆ. ಕೈಯಲ್ಲಿ ಹಣ ಇದೆ ಅಂದರೆ ಏನಾದರೂ ಮಾಡ್ಬೋದು, ಏನು ಕೆಟ್ಟದ್ದನ್ನು ಮಾಡಲಿಕ್ಕೆ ಅವನಿಗೆ ಶಕ್ತಿ ಇದೆ. ನಾನು ಚೆನ್ನಾಗಿ ವರ್ಣನೆ ಮಾಡಿಲ್ಲ ಅಂದರೆ ನನಗೇನಾದರೂ ಪೀಡೆಯನ್ನು ಕೊಡ್ತಾನೆ ಅನ್ನೋ ಭಯಕ್ಕಾದರೂ ವರ್ಣನೆ ಮಾಡ್ತಾರೆ. ಅವನು ಗುಣವಂತ ಅಂತ ವರ್ಣನೆ ಮಾಡ್ತಾರೆ, ವಾಗ್ಮಿ ಅಂತಾರೆ, ಉದಾರ ಅಂತಾರೆ, ಎಲ್ಲ ವರ್ಣನೆ ಮಾಡ್ತಾರೆ. ಅದಕ್ಕೆ ಕಾರಣ ಅವನಲ್ಲಿರುವ ಧನ. ಹಾಗೆ ದೇವರು ಭಕ್ತರನ್ನು ತನ್ನ ಹತ್ತಿರ ಸ್ವೀಕಾರ ಮಾಡುವುದಕ್ಕೆ, ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ಅವರಲ್ಲಿರುವ ಧನವನ್ನು, ಹಣವನ್ನು ಗಮನಿಸ್ತಾನ ಅಂತ ಪ್ರಶ್ನೆ. ಇವನು ಬಹಳ ಹಣವಂತ, ಬೇಕಾದಷ್ಟು ಬಂಗಾರ, ಬೆಳ್ಳಿ, ವಜ್ರ, ಮುತ್ತು, ರತ್ನಗಳೆಲ್ಲ ಇವೆ, ಅಷ್ಟೆಲ್ಲ ಸಾಧನ ಸಲಕರಣೆಗಳಿಂದ ಪೂಜೆ ಮಾಡ್ತಾನೆ, ಆದ್ದರಿಂದ ಇವನ ಪೂಜೆಯನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ದೇವರೇನಾದರೂ ಆ ಧನಕ್ಕೆ ಬೆಲೆ ಕೊಡ್ತಾನೆಯೇ ಅಂತ ಪ್ರಶ್ನೆ ಬಂದರೆ ಪ್ರಹ್ಲಾದರಾಜರಂತಾರೆ, ಇಲ್ಲ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ. ಆ ಸರ್ವೋತ್ತಮನಾದ ಭಗವಂತನಿಗೆ ಧನ ಇದು ಆರಾಧನೆಗೆ ಕಾರಣ ಆಗೋದಿಲ್ಲ. ಧನವಂತ ಅಂತ ಅವನ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಹಾಗಾದರೆ ಧನವಂತರ ಪೂಜೆಯನ್ನು ಸ್ವೀಕಾರನೇ ಮಾಡೋದಿಲ್ವಾ? ಯಾವ ಧನವಂತರು, ಹಣವಂತರು, ಶ್ರೀಮಂತರು ಪೂಜೆ ಮಾಡುವುದಕ್ಕೆ ಅರ್ಹರೇ ಅಲ್ವೇ? ಹಾಗರ್ಥ ಅಲ್ಲ. ಭಕ್ತ್ಯಾ ತುತೋಷ ಭಗವಾನ್ ನನುಯೂಥಪಾಯ. ಭಕ್ತಿ ಇರಬೇಕು. ಭಕ್ತಿಗೆ ಪರಮಾತ್ಮ ಮೆಚ್ಚುತ್ತಾನೆ. ಧನವೂ ಇದ್ದು ಭಕ್ತಿಯಿಂದ ಪೂಜೆ ಮಾಡಿದರೆ
ಭಕ್ತಿಯಿಂದ ಸಮರ್ಪಣೆ ಮಾಡಿದ ಧನವನ್ನು ಅವಶ್ಯವಾಗಿ ಸ್ವೀಕಾರ ಮಾಡ್ತಾನೆ. ಭಕ್ತಿ ಇಲ್ಲದೆ ಅಹಂಕಾರದಿಂದ, ಹಣ ಇದೆ ಎನ್ನುವ ಮದದಿಂದ ದೇವರನ್ನು ಒಲಿಸಿಕೊಳ್ತೇನೆ ಅಂತ ಹೊರಟ್ರೆ ಒದಿಸಿಕೊಳ್ತಾನೆ ಹೊರತು ದೇವರನ್ನು ಒಲಿಸಿಕೊಳ್ಳೋದಕ್ಕಾಗುವುದಿಲ್ಲ. ಏನು ಧನವನ್ನು ಕೊಟ್ಟು ಪರಮಾತ್ಮನಿಗೆ ನಾವು ಸಂತೋಷಪಡಿಸಬೇಕಾಗಿದೆ? ಏನು ಕೊರತೆ ಇದೆ ಅಂತ ನಾವು ದೇವರಿಗೆ ಧನ ಕೊಟ್ಟು ಸಂತೋಷಪಡಿಸ್ಬೋದು. ಲಕ್ಷ್ಮೀಪತಿಯವನು, ಸಕಲ ಧನದ ದೇವತೆಯಾದ ಮಹಾಲಕ್ಷ್ಮಿಯ ಪತಿ ಪರಮಾತ್ಮ, ಅವನಿಗೆ ಧನದ ಕೊರತೆ ಏನಿದೆ? ಧನ ಅಂದರೆ ಹಣ ಒಂದೇ ಅಲ್ಲ, ನಾನಾ ತರಹದ ಸಂಪತ್ತು. ಭೂಮಿಯೂ ಒಂದು ದೊಡ್ಡ ಸಂಪತ್ತು, ನೀರೂ ಒಂದು ಸಂಪತ್ತು, ಗಾಳಿಯೂ ಸಂಪತ್ತು. ಪ್ರಪಂಚದೊಳಗೆ ಅನೇಕ ತರಹದ ವಸ್ತುಗಳಿವೆ. ಎಲ್ಲ ಸಂಪತ್ತೂ ಪರಮಾತ್ಮನ ಸಂಪತ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಏನು ನಿನ್ನ ಸಂಪತ್ತು ಅಂತ ಪರಮಾತ್ಮನಿಗೆ ಕೇಳಿದರೆ ದೇವರಂತಾನೆ. ಕೆಲವರೆಲ್ಲ ಹೇಳ್ತಾರೆ, ನಮ್ಮ ಸಂಪತ್ತು ಎಷ್ಟು ಅಂದರೆ 1 ಎಕರೆ ಭೂಮಿ ಇದೆ, 2 ಇದೆ, 10 ಇದೆ, 100 ಇದೆ. ಕೆಲವೆಲ್ಲ ಹಳೆಯ ಕಾಲದ ಜಮೀನ್ದಾರರು, ಜಹಗೀರ್ದಾರರು ಹೇಳಿಕೊಳ್ತಾರೆ, ಸಾವಿರಾರು ಎಕರೆ ಭೂಮಿಗಳು ನಮಗಿದೆ ಅಂತ. ಆದರೆ ಪರಮಾತ್ಮ ಹೇಳ್ತಾನೆ, ಇಷ್ಟು ಎಕರೆ ಅಷ್ಟು ಎಕರೆ ಅಂತ ಲೆಕ್ಕ ಅಲ್ಲ. ಭೂಮಿ ಅಂತ ಪ್ರಪಂಚದಲ್ಲೇನಿದೆ ಅದೆಲ್ಲವೂ ನನ್ನದು. ನೀರು ಅಂತೇನಿದೆ ಎಲ್ಲವೂ ನನ್ನದು. ಅಗ್ನಿ, ವಾಯು, ಆಕಾಶ, ಮಹತ್ತತ್ವ, ಅಹಂಕಾರ ತತ್ವಗಳು, ಪ್ರಕೃತಿ ತತ್ವ ಎಲ್ಲವೂ ನನ್ನ ಅಧೀನ. ಆ ಭೂಗರ್ಭದಲ್ಲಿದ್ದದ್ದು, ಸಮುದ್ರದ ಗರ್ಭದೊಳಗಿರುವ ರತ್ನ ಮುತ್ತು ಎಲ್ಲವೂ ಕೂಡ, ಭೂಗರ್ಭದಲ್ಲಿರುವ ಬಂಗಾರ ಎಲ್ಲ, ಬೆಳ್ಳಿ ಬಂಗಾರ ಮೊದಲಾದ ಎಲ್ಲ ಲೋಹಗಳು ಎಲ್ಲವೂ ನನ್ನ ಅಧೀನ ಅಂತ. ಸಂಪತ್ತು, ಶ್ರೀಮಂತಿಕೆ ಅಂತ ಯಾವುದರಿಂದ ನಾವು ಅಳೆಯಬಹುದೋ ಅದೆಲ್ಲವೂ ಪರಮಾತ್ಮನ ಸೃಷ್ಟಿ, ಅದೆಲ್ಲವೂ ಭಗವಂತನಿಂದ ನಿಯತ. ಅಂತಹ ಪರಮಾತ್ಮನಿಗೆ ಏನು ಕೊಟ್ಟು ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯ ಇದೆ? ಏನು ಕೊರತೆ ಇದೆ ದೇವರಿಗೆ? ಹಾಗಾಗಿ ಧನದಿಂದ ದೇವರನ್ನು ಒಲಿಸಿಕೊಳ್ತೇವೆ ಅಂದರೆ ಸಾಧ್ಯ ಇಲ್ಲ. ಹಾಗಾದರೆ ಯಾವುದರಿಂದ ಒಲಿಸಿಕೊಳ್ಳಬಹುದು? ಭಕ್ತಿಯಿಂದ ಮಾತ್ರ ಒಲಿಸಿಕೊಳ್ಳಬಹುದು. ಆ ಭಕ್ತಿಯನ್ನು ಮಾತ್ರ ಪರಮಾತ್ಮ ಪ್ರೀತಿಸ್ತಾನೆ. ದೇವರು ನನ್ನವನು ಅಂತ, ನನಗೆ ಉಪಕಾರ ಮಾಡಿದ ಸ್ವಾಮಿ ಅಂತ ಪರಮಾತ್ಮನನ್ನು ಪ್ರೀತಿಯಿಂದ ಭಕ್ತಿಯಿಂದ ನಾವು ಸ್ಮರಿಸಿದರೆ, ಆ ಭಕ್ತಿಪೂರ್ವಕವಾದ ಪೂಜೆಯನ್ನು ಮಾಡಿದರೆ ಧನ ಇದ್ದರೂ ಸ್ವೀಕಾರ ಮಾಡ್ತಾನೆ, ಧನ ಇಲ್ಲದಿದ್ದರೂ ಸ್ವೀಕಾರ ಮಾಡ್ತಾನೆ. ಬಂಗಾರದ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೂ ಸ್ವೀಕಾರ ಮಾಡ್ತಾನೆ. ಏನಿಲ್ಲದ ಸಾಮಾನ್ಯ ತನ್ನ ಮನೆಯ ಗಿಡದಲ್ಲಿ ಬೆಳೆದ ಪುಷ್ಪಗಳನ್ನೇ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಅದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಷ್ಟು ಸುಂದರವಾಗಿದೆ ನೋಡಿ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಈ ಮಾತು. ಇದೀಗ ನಾವು ಹೇಳಿದೆವು, ಬಂಗಾರದ ಎಲೆ, ಬಂಗಾರದ ಹೂವನ್ನು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ. ತನ್ನ ಮನೆಯಲ್ಲಿ ಬೆಳೆದ ಸಾಮಾನ್ಯವಾದ ಪಾರಿಜಾತ ಪುಷ್ಪ, ಮಲ್ಲಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೂ, ಭಕ್ತಿಯಿಂದ ಮಾಡಿದರೆ ಅಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಂತ. ಬಂಗಾರದ ಇಲ್ಲಿ ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯಂ ಎಂದಿದ್ದಾನೆ. ಪತ್ರ ಪುಷ್ಪ ಸಮರ್ಪಣೆ ಮಾಡಿದರೂ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಅಲ್ಲ, ಕೃಷ್ಣ ಬಹಳ ಜಾಣ. ಪತ್ರ ಪುಷ್ಪ ಅಂದಿದ್ದಾನೆ. ಯಾವ ಪತ್ರ? ಬಂಗಾರದ ತುಳಸಿ ಪತ್ರ, ಬಂಗಾರದ ಪುಷ್ಪ ಅಂತ ಆಗಬಹುದಲ್ವ? ನಾವೇನಾದರೂ ಬೇರೆ ಪುಷ್ಪವನ್ನು ತೆಗೆದುಕೊಂಡು ಕೊಟ್ಟರೆ, ಅಯ್ಯೋ ನಾನು ಪುಷ್ಪ ತಗೊಳ್ತೇನೆ ಅಂತ ಹೇಳಿದ್ದೇನೆ, ಈ ಪುಷ್ಪ ಅಂತ ಹೇಳಲಿಲ್ವಲ್ಲ, ಬಂಗಾರದ ಪುಷ್ಪ ಆದರೆ ಮಾತ್ರ ನನಗೆ ಪ್ರಿಯ
ಈ ಸಾಮಾನ್ಯವಾದ ಪುಷ್ಪ, ಬಾಡಿ ಹೋಗುವ ಪುಷ್ಪ, ಇದು ನನಗೆ ಪ್ರಿಯ ಅಲ್ಲ ಅಂತ ದೇವರು ಕೈ ಚಾಡಿಸ್ಬೋದು. ನಾನಿದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ತಿರಸ್ಕಾರ ಮಾಡಬಹುದಲ್ವಾ? ಮಾಡೋ ಹಾಗಿಲ್ಲ. ಆ ಶಬ್ದ ಪ್ರಯೋಗ ಹೇಗೆ ಮಾಡಿದ್ದಾನೆ ನೋಡಿ ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯ ಅಂದರೆ ನೀರು. ಆ ನೀರು ಅಂತ ಹೇಳುವ ತೋಯ ಎಂಬ ಶಬ್ದವನ್ನು ಪ್ರಯೋಗ ಮಾಡುವುದರಿಂದ ಏನು ಸೂಚನೆ ಮಾಡ್ತಾನೆ ಭಗವಂತ ಅಂದರೆ, ಯಾವ ಹೂವು, ಯಾವ ಎಲೆ, ಯಾವ ಹಣ್ಣಿಗೆ ನೀರು ಹಾಕಿ ಬೆಳೆಸಿದರೆ ಬೆಳೆದು ಅವುಗಳು ಶೋಭಿಸ್ತವೋ ಅಂತಹ ಪತ್ರ, ಅಂತಹ ಪುಷ್ಪ. ಬಂಗಾರದ ಪುಷ್ಪಕ್ಕೆ ನೀರು ಹಾಕಿ ಬೆಳೆಸಬೇಕಾ? ಇಲ್ವಲ್ಲ. ತೋಯಂ ಆ ಶಬ್ದ ಪ್ರಯೋಗ ಮಾಡುವುದರಿಂದ ಕೃಷ್ಣ ಸೂಚನೆ ಮಾಡಿದ್ದು ನೀರು ಅಂತ. ನೀರು ಅಂದರೆ ನೀರು ಹಾಕಿದಾಗ ಬೆಳೆಯುವ ಎಲೆಗಳು, ಹೂವುಗಳು, ಹಣ್ಣು. ಅದನ್ನು ಸಮರ್ಪಣೆ ಮಾಡಿದರೂ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ತಿಳಿಸುವುದಕ್ಕೆ ಆ ತೋಯ ಶಬ್ದದ ಜೊತೆಗೆ ಪತ್ರ, ಪುಷ್ಪ, ಫಲ ಅಂತಂದಿದ್ದಾನೆ. ತೋಯದಿಂದ ಬೆಳೆಯುವ, ನೀರಿನಿಂದ ಬೆಳೆಯುವ ಪತ್ರ, ಪುಷ್ಪ, ಫಲಗಳು ಅಂತ ಅವುಗಳನ್ನೂ ಸಮರ್ಪಣೆ ಮಾಡಿದರೆ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಸ್ಪಷ್ಟವಾಗಿ ಭಗವಂತ ಸೂಚನೆ ಮಾಡ್ತಾನೆ. ಹಾಗಾಗಿ ಧನ ಬೇಕು ಅಂತ ಇಲ್ಲ. ಬೇಕಾದಷ್ಟು ಧನ ದುರ್ಯೋಧನನಲ್ಲಿತ್ತು. ಕೃಷ್ಣ ದುರ್ಯೋಧನನ ಮನೆಗೆ ಹೋಗಲಿಲ್ಲ, ವಿದುರನ ಮನೆಗೆ ಹೋದ. ಅವನಲ್ಲಿ ಧನ ಇಲ್ಲ, ಕುಲವೂ ಇಲ್ಲ. ಅಭಿಜನ ಅಂದರೆ ಕುಲ, ಸತ್ಕುಲೀನತ್ವ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ. ಅಭಿಜನ ಅಂದರೆ ಕುಲ. ಅವನು ದಾಸಿಪುತ್ರ, ಕುಲ ಇಲ್ಲ. ಆದರೂ ಕೂಡ ವಿದುರನ ಮನೆಗೆ ಹೋದ. ವಿದುರನಲ್ಲಿ ಕಂಡದ್ದು ಭಕ್ತಿ, ಧರ್ಮನಿಷ್ಠೆ, ಶ್ರದ್ಧೆ, ಸಜ್ಜನರ ಪಕ್ಷಪಾತ. ಈ ಗುಣಗಳನ್ನು ಕಂಡು ವಿದುರನ ಮನೆಗೆ ಹುಡುಕಿಕೊಂಡು ಹೋದ ಪರಮಾತ್ಮನಿಗೇನು ಹಸಿವಿದೆಯಾ? ಹಸಿವಾಗಿದೆ ಅಂತ ಅವನು ಹಾಲು ಕುಡಿಯಬೇಕಾ, ಆಹಾರ ತಗೊಳ್ಬೇಕಾ? ಇಲ್ಲ. ಸಮರ್ಪಣೆ ಮಾಡಿದವನನ್ನು ಉದ್ಧಾರ ಮಾಡುವುದಕ್ಕಾಗಿ ಪರಮಾತ್ಮ ಸಮರ್ಪಣೆ ಮಾಡಿಸಿಕೊಳ್ಳೋದು. ಆ ಸಮರ್ಪಣೆ ಮಾಡುವ ಹಿನ್ನೆಲೆಯಲ್ಲಿ ಅವನಲ್ಲಿ ಭಕ್ತಿ ಇದ್ದರೆ ಮಾತ್ರ ಉದ್ಧಾರ ಮಾಡಬೇಕು. ಭಕ್ತಿ ಇಲ್ಲದೆ ಅಹಂಕಾರ ಇದ್ದರೆ ಉದ್ಧಾರ ಮಾಡೋ ಕಾರಣ ಇಲ್ಲ. ಉದ್ಧಾರ ಮಾಡೋ ಕಾರಣ ಇಲ್ಲ ಅಂದರೆ ಯಾಕೆ ಅವನ ಆಹಾರ ನಾನು ಸ್ವೀಕಾರ ಮಾಡಬೇಕು? ಪ್ರೀತಿಯಿಂದಾದರೂ ಅನ್ನವನ್ನು ಕೊಡಬೇಕು. ಆಪತ್ತಿನಲ್ಲಿ ನಮಗೆ ಹಸಿವಾಗಿದೆ, ಹೊಟ್ಟೆ ತುಂಬಿಕೊಳ್ಳಬೇಕು, ಬದುಕಬೇಕು ಅನ್ನುವುದಕ್ಕಾದರೂ ಅನ್ನವನ್ನು ಸ್ವೀಕಾರ ಮಾಡಬೇಕು. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ಚಾಪ್ಯುತ. ಆಪತ್ತಿನಲ್ಲಿ ಆದರೂ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಅವನು ಕೊಡುವವನು ಹೇಗೆ ಕೊಟ್ಟರೂ ಅಡ್ಡಿಲ್ಲ, ಬದುಕಿದರೆ ಸಾಕು ಅಂತ. ಅಥವಾ ಪ್ರೀತಿಗಾಗಿ ಬಂಧು ಬಳಗದವರ ಮನೆಗೆ ಹೋಗ್ತಾನೆ. ಆಪತ್ತಿದೆ ಅಂತೇನಲ್ಲ, ಪ್ರೀತಿಯಿಂದ ಕೊಡ್ತಾರೆ ಅನ್ನೋದಕ್ಕೆ ಹೋಗ್ತಾನೆ. ನಚ ಸಂಪ್ರೀಯಸೆ ರಾಜನ್ ನಚ ಆಪದ್ಗತಾವಯಂ. ಕೃಷ್ಣ ಹೇಳ್ತಾನೆ, ದುರ್ಯೋಧನ ನೀನೇನು ನನ್ನ ಪ್ರೀತಿಗೆ ಪಾತ್ರನಲ್ಲ. ಈ ಮಾತು ಹೇಳಿಬಿಟ್ರೆ ದುರ್ಯೋಧನನ ಗತಿ ಏನು? ದುರ್ಗತಿಯೇ ಗತಿ. ಮಮ ಪ್ರಾಣಾಹಿ ಪಾಂಡವ ಅಂತಂದ. ಅಷ್ಟೇ ಸಾಕು ಪಾಂಡವರ ಮೋಕ್ಷಕ್ಕೆ. ಪ್ರಿಯಾಯಿತ್ಯೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಇವರು ನನಗೆ ಪ್ರಿಯರಾದವರು ಅಂತ ಇಷ್ಟಂದರೆ ಸಾಕು. ದೊಡ್ಡವರ ಬಾಯಿಯಿಂದ ಅಷ್ಟು ಮಾತು ಬಂದ್ರೇ ಅವನ ಉದ್ಧಾರ ಆಗತ್ತೆ. ಸರ್ವೋತ್ತಮನಾದ ಭಗವಂತ ಇವರು ನನಗೆ ಬೇಕಾದವರು ಅಂತ ಅಂದ ಅಂದರೆ ಅವನಲ್ಲಿ ಎಲ್ಲ ಗುಣಗಳೂ ಬಂತು, ಎಲ್ಲ ಪುಣ್ಯವೂ ಬಂತು, ಅವನ ಉದ್ಧಾರವೇ ಆಯಿತು ಅಂತ ಅರ್ಥ. ಪಾಂಡವರು ನನಗೆ ಪ್ರಿಯರಾದವರು ಅಂತ ಇಷ್ಟಂದರೆ ಸಾಕು. ದೇವರು ಪಾಂಡವರಿಗೆ ಶುಭ, ಮಂಗಲ, ಪುಣ್ಯ ಬೆಟ್ಟದಷ್ಟು ಬರ್ತದೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರಿಯಾ ಇತ್ಯೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ ಅಂತ. ಅದಕ್ಕೆ ವಿಪರೀತ ದುರ್ಯೋಧನನಿಗೆ ಹೇಳ್ತಾರೆ, ನಚ ಸಂಪ್ರಿಯಸೆ ರಾಜನ್ ನಚ ಆಪದ್ಗತಾವಯಂ. ನೀನೇನು ನನಗೆ ಪ್ರಿಯನಲ್ಲ,
ಅಂದರೆ ಅವನಿಗೆ ತಮಸ್ಸೆ ಅದರಿಂದ. ನನಗೆ ಆಪತ್ತೂ ಇಲ್ಲ, ವಿಪತ್ತೂ ಇಲ್ಲ, ನಿನ್ನ ಮೇಲೆ ಪ್ರೀತಿನೂ ಇಲ್ಲ, ಯಾಕೆ ನೀನು ಕೊಟ್ಟದ್ದನ್ನು ನಾನು ತಗೊಳ್ಬೇಕು, ಹೋಗಾಚೆ ಅಂತಾನೆ. ಭಕ್ತಿ ಇಲ್ಲದೆ ದೇವರಿಗೆ ನಾವೇನಾದರೂ ಶ್ರೀಮಂತಿಕೆಯಿಂದ ವಸ್ತ್ರವನ್ನೋ ಅನ್ನವನ್ನೋ ಆಭರಣಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಹೊರಟರೆ ಇದೇ ಉತ್ತರ ಕೃಷ್ಣನಿಂದ ಬರ್ತದೆ, ಪರಮಾತ್ಮನಿಂದ ಬರ್ತದೆ. ಅದನ್ನು ಪ್ರಹ್ಲಾದರಾಜರು ನಮಗೆ ತಿಳಿಸಿಕೊಡ್ತಾರೆ.